ನಮಸ್ತೆ ಸ್ನೇಹಿತರೆ, ನಾವಿವತ್ತು ಬೈಪಾಪ್ ಮೆಷಿನ್ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಇದು BMC ಒಂದು ಕಂಪನಿಯ ಒಂದು ಬೈಪಾಪ್. ಸೊ ಇದರಲ್ಲಿ ಮೋಡ್ನ ಚೇಂಜ್ ಮಾಡೋದು ಹೆಂಗೆ, ST ಅಥವಾ CPAP ಮೋಡ್ಗಳನ್ನ ಚೇಂಜ್ ಮಾಡೋದು ಹೆಂಗೆ ಅಂತ ನೋಡಿ. ಇಲ್ಲಿ ಒಂದು ಪವರ್ ಕಾರ್ಡ್ ಕನೆಕ್ಟ್ ಮಾಡ್ಕೊಂಡಿದ್ದೀನಿ, ಅಲ್ಲಿ ಸ್ವಿಚ್ಚನ್ನು ಆನ್ ಮಾಡ್ಕೊಳ್ಳೋಣ. ಸೊ ನೋಡಿ, ಸ್ವಿಚ್ ಆನ್ ಆಗಿದೆ. ಆನ್ ಆದ ತಕ್ಷಣ ನಿಮಗೆ ಒಂದು ಲೈಟ್ ಇಂಡಿಕೇಟ್ ಆಗುತ್ತೆ, ಮತ್ತು ರೀಡಿಂಗ್ ST ಕಾರ್ಡ್ ಅಂತ ಬರುತ್ತೆ. ಓಕೆನಾ? ಸೊ ಈಗ ನೋಡಿ, ಈಗ ಈ ಥರ ಬಂತು. ಇವೆರಡು ಬಟನ್ನ ಅಟ್ ಎ ಟೈಮ್, ಒಂದೇ ಟೈಮಲ್ಲಿ ಹಿಂಗೆ ಒತ್ತಿ ಇಟ್ಕೋಬೇಕು. ಲಾಂಗ್ ಪ್ರೆಸ್ ಅಂತ ಹೇಳ್ತೀವಿ. ಸೊ ಈ ಥರ ಲಾಂಗ್ ಪ್ರೆಸ್ ಒಂದು 20 ಸೆಕೆಂಡ್ಸು ಇಟ್ಕೊಂಡ್ರೆ ಈ ಥರ ಒಂದು ಡಿಸ್ಪ್ಲೇ ಬರುತ್ತೆ ನಿಮಗೆ. ಇದು ಹೋಮು, ಇದು ಸೆಟ್ಟಿಂಗ್ಸು. ಈಗ ಸೆಟ್ಟಿಂಗ್ಸಲ್ಲಿ ಆಲ್ರೆಡಿ ಇದೆ. ಓಕೆನಾ? ನೋಡಿ, ಸೆಟ್ಟಿಂಗ್ಸು ಆ ಬಟನ್ನು ಒತ್ತಬೇಕು. ಹಿಂಗೆ ಮೋಡ್ಗೆ ಬಂತಿದ್ದು ಯಾವುದಿದೆ ಮೋಡು, ಆಲ್ರೆಡಿ CPAP ಇದೆ. ಮತ್ತೆ ಅದ್ರ ಮೇಲೆ ಒತ್ತೋದು ಹಿಂಗೆ. ಈಗ ಮೋಡ್ಗಳಿದೆಯಲ್ಲ, ಇದು CPAP ಬೇಕಾ, ಬೇಕಾ, ST ಬೇಕಾ, ಎಲ್ಲ ಇಲ್ಲಿರುತ್ತೆ. ಓಕೆ. ಸೊ ಈಗ ಕೆಲವೊಂದು ಯೂಶಲಾಗಿ ಇದನ್ನು ಯೂಸ್ ಮಾಡ್ತಾರೆ, ST. ಸೊ ಈಗ ನಾವು CPAP ಚೇಂಜ್ ಮಾಡ್ಬೇಕು ಅಂದರೆ ಹಿಂಗೆ ಜಸ್ಟ್ ಈ ನಾಬ್ನ ರೊಟೇಟ್ ಮಾಡ್ತಾ ಹೋಗೋದು. ಈಗ CPAP ಇದೆ, ಅದ್ರ ಮೇಲೆ ಓಕೆ ಕೊಟ್ಟರೆ ಇಲ್ಲಿ ನಿಮಗೆ ಟ್ರೀಟ್ P, ಇದು ಯೂಶಲಾಗಿ 6 ಸೆಂಟಿಮೀಟ್ರ್ ಹೇಳ್ತಾರೆ, ಅಥವಾ ಡಾಕ್ಟರ್ಸ್ ಏನು ಸಜೆಸ್ಟ್ ಮಾಡ್ತಾರೆ ಅಷ್ಟನ್ನು ನಾವು ಸೆಟ್ ಮಾಡಿದರೆ ಆಯಿತು. ಓಕೆನಾ? ಸೊ ಇದು CPAP ಬೈಪಾಪ್ ಮೆಷಿನಲ್ಲಿ CPAP ಮೋಡ್ನ ಒಂದು ಹಾಕುವ ಮೆಥಡ್. ಸೊ ಇದು ಆದಮೇಲೆ ನೆಕ್ಸ್ಟ್ ಈ ನಾಬ್ನ ತಿರುಗಿಸ್ತಾ ಹೋದ್ರೆ ಎಲ್ಲ ಸೆಟ್ಟಿಂಗ್ಸ್ ಮಾಡ್ಕೊಂಡು ನಾಬ್ನ ಹಿಂಗೆ ರೊಟೇಟ್ ಮಾಡ್ತಾ ಅಂದರೆ ಬ್ಯಾಕ್ ಅಥವಾ ಹೋಮ್ ಪೇಜ್ ಬರುತ್ತೆ. ಇದನ್ನ ಒತ್ತಿದ್ರೆ ಹಿಂಗೆ ನೋಡಿ ಸೆಟ್ ಆಗಿದೆ CPAP ಅಂತ. ಇಲ್ಲಿ ನೋಡಿ, ಇಲ್ಲಿ ಮೋಡು CPAP ಇದೆ, ಮತ್ತು ನಾವು ಮಾಡಿದ್ದು ಟ್ರೀಟ್ ಇದೆಯಲ್ಲ, ಅದು ಟ್ರೀಟ್ P 6 ಸೆಂಟಿಮೀಟ್ರ್ ಇದೆ. ಸೊ ಈಗ ನಾವು ಇದನ್ನ ಜಸ್ಟ್ ಹಿಂಗೆ ಒಂದು ಬಟನ್ನಲ್ಲಿ ಸ್ಟಾರ್ಟ್ ಅಂತ ಕೊಟ್ಟರೆ ಇದು ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆದ ತಕ್ಷಣ ಈ ಥರ ಒಂದು ಸೌಂಡ್ ಬರುತ್ತೆ. ಇಲ್ಲಿಗೆ ಮಾಸ್ಕ್ನ ಕನೆಕ್ಟ್ ಮಾಡಿ ಪೇಷಂಟಿಗೆ ಹಾಕೋಂಥದ್ದು. ಸೊ ಇಷ್ಟೇ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.